ಒಂದೇ ಒಂದು ಮಳೆ ಹೊಡೆದೇನೆ ನಮ್ಮನೆ ಕಿಟಕಿಗೂ ಕೂಡ ಕರ್ಟನ್ ಅನ್ನ ಹಾಕಿದೀವಿ. ಹಾಗೇನೆ ಬಾಗ್ಲಿಗೂ ಕೂಡ ಇಷ್ಟು ದಿನ ಗೊತ್ತಿಲ್ಲದೆ ಕರ್ಟನ್ ಹಾಕೋದಕ್ಕೆ ಕರ್ಟನ್ ರಾಡ್ ಅನ್ನ ಹಾಕಿ ಈ ರೀತಿಯಾಗಿ ಗೋಡೆಗೆ ಮಳೆ ಬೇರೆ ಹೊಡಿಬೇಕಾಗಿ ಬಂತು. ಬಟ್ ಇನ್ಮೇಲೆ ಆ ಒಂದು ಅವಶ್ಯಕತೆ ಇರೋದಿಲ್ಲ. ಯಾಕಂತ ಹೇಳಿದ್ರೆ ನೋಡ್ತಾ ಇರಬಹುದು ಈ ಒಂದು ಪ್ರಾಡಕ್ಟ್ ನನ್ನ ಕಣ್ ಮುಂದೆ ಇದೆ. ಸೊ ವಿಡಿಯೋದಲ್ಲಿ ಕವರ್ ಅನ್ನೇ ಆಗ್ತಾ ಇಲ್ಲ. ಸೊ ವೈಡ್ ಆಂಗಲ್ ಅನ್ನ ಹಾಕ್ತಾ ಇದೀನಿ. ಸೊ ಇವಾಗ ನೋಡ್ತಾ ಇರಬಹುದು ಕವರ್ ಆಗಿದೆ. ಸೊ ಈ ಒಂದು ಪ್ರಾಡಕ್ಟ್ ಏನಪ್ಪಾ ಅಂತಂದ್ರೆ ಇದಕ್ಕೆ ನೀವು ಮಳೆ ಹೊಡೆಯುವಂತಹ ಅವಶ್ಯಕತೆನೇ ಇಲ್ಲ. ಹಾಗೇನೆ ಇದನ್ನ ಕರ್ಟನ್ ರಾಡ್ ಆಗಿ ಯೂಸ್ ಮಾಡಬಹುದು. ಹಾಗಾದ್ರೆ ಯಾವ ರೀತಿಯಾಗಿ ಇದು ವರ್ಕ್ ಆಗುತ್ತೆ, ನಿಜಕ್ಕೂ ಚೆನ್ನಾಗಿದೆಯಾ ಕ್ವಾಲಿಟಿ, ಅದನ್ನೆಲ್ಲ ಚೆಕ್ ಮಾಡೋಣ. ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ಮೇಲೆ ಈ ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಗಿ ಬೈ ಮಾಡಬೇಕು ಅಂತ ಅಂದ್ಕೊಂಡ್ರೆ ಫೇಸ್ಬುಕ್ ಆಗಿದ್ರೆ ಈ ರೀತಿಯಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಈ ಕಡೆ ಬರ್ತಾ ಇರಬಹುದು. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಲಿಂಕ್ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ಬೈ ಮಾಡಿ. ಅದೇನೇ ನೀವೇನಾದ್ರೂ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ರೆ ಬಯೋನಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಅಲ್ಲಿ ನಿಮ್ಗೆ ಸಿಗುತ್ತೆ. ಯೂಟ್ಯೂಬ್ ಆಗಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಇದರ ಲಿಂಕ್ ಇದೆ, ಚೆಕ್ ಮಾಡ್ಕೊಳ್ಳಿ. ಸೊ ಇವಾಗ ನೇರವಾಗಿ ಅನ್ಬಾಕ್ಸ್ ಮಾಡೋಣ. ನೋಡಿ ಈ ಕಡೆ ಓಪನ್ ಮಾಡೋಣ. ಓಕೆ, ಎಸ್, ಸ್ಟೇನ್ಲೆಸ್ ಸ್ಟೀಲ್ ಇಂದ ಮಾಡಿರುವಂತಹ ಒಂದು ರಾಡ್ ಇದ್ರ ಒಳಗಡೆ ಇದೆ. ಸೊ ಇಷ್ಟೇ ಚಿಕ್ಕ ತಗೊಂಡು ದೊಡ್ಡದಾಗಿರೋ ಕಿಟಕಿಗೆಲ್ಲ ಹೆಂಗೆ ಇದನ್ನ ಅಟ್ಯಾಚ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಆನ್ಸರ್ ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ಓಕೆ, ನೋಡ್ತಾ ಇರಬಹುದು ಮಟೀರಿಯಲ್ ನಿಜಕ್ಕೂ ಚೆನ್ನಾಗಿದೆ, ಸ್ಟೇನ್ಲೆಸ್ ಸ್ಟೀಲ್ ಇಂದ ಮಾಡಿದ್ದಾರೆ. ಸೊ ಇದು ಯಾವ ರೀತಿ ಅಟ್ಯಾಚ್ ಮಾಡೋದಪ್ಪ ಅಂತಂದ್ರೆ ಸಿಂಪಲ್, ಇದರಲ್ಲಿ ರೊಟೇಟ್ ಮೆಕ್ಯಾನಿಸಮ್ ಇದೆ. ಹಿಂಗ್ ರೊಟೇಟ್ ಮಾಡಿದಂಗೂ ಇದು ದೊಡ್ಡದಾಗ್ತಾ ಹೋಗುತ್ತೆ. ಸತ್ಯ, ಕರೆಕ್ಟ್ ಕೂಡ ಬಂತು ನೋಡಿ. ಹಿಂಗ್ ರೊಟೇಟ್ ಮಾಡ್ತಾ ಇದೀನಿ, ಎಷ್ಟು ದೊಡ್ಡದಾಗ ಆಗುತ್ತೆ ಅದನ್ನ ನೋಡೋಣ. ನೋಡಿ ಇನ್ನೂ ರೊಟೇಟ್ ಆಗ್ತಾನೆ ಇದೆ, ಇನ್ನೂ ಹೊರಗಡೆ ಬರ್ತಾನೆ ಇದೆ. ನೋಡ್ತಾ ಇರ್ಬೋದು, ಎರಡು ಆಂಗಲ್ ರೊಟೇಟ್ ಮಾಡ್ತಾ ಇದೀನಿ ಬೇಗ ಆಗಲಿ ಅಂತ. ಇವಾಗ ನೋಡ್ತಾ ಇರ್ಬೋದು ಇದು ಕಂಪ್ಲೀಟ್ ಆಗಿದೆ. ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ ಹೇಳಿದ್ರೆ ಇಷ್ಟು ಹೈಟ್ ಬಂದಿದೆ. ಇದು ನಾನು ವೈಡ್ ಆಂಗಲ್ ಇಟ್ಟಿರೋದು. ವೈಡ್ ಆಂಗಲ್ ಅನ್ನು ಚೇಂಜ್ ಮಾಡ್ತೀನಿ. ಇವಾಗ ನೋಡಿ ಇಷ್ಟು ಎತ್ತರಕ್ಕೆ ಬಂದಿದೆ. ಕ್ರೇಜಿ. ಸರಿ ಸುಮಾರು 5 ಫುಟ್ 5 ಫೀಟ್ ಇದೆ. ಸೊ 5 ಫೀಟ್ ಇರುವಂತಹ ಕಿಟಕಿ ಇದ್ರೆ ಇದು ಆರಾಮಾಗಿನೇ ಆಗುತ್ತೆ. ಇದನ್ನ ಹೆಂಗ್ ಅಟ್ಯಾಚ್ ಮಾಡೋದು ಲೈವ್ ಆಗಿ ತೋರಿಸ್ತೀನಿ ಬನ್ನಿ. ಇವಾಗ ಇಲ್ಲಿ ಒಂದು ಬಾಗಿಲಿದೆ ನೋಡಿ, ಇಲ್ಲಿ ಮತ್ತೆ ಆ ಕಿಟಕಿಗೆ ಕರ್ಟನ್ ಹಾಕಿ ತೋರಿಸ್ತೀನಿ. ಈ ಒಂದು ಸ್ಟೀಲ್ ರಾಡ್ ನ ಅಥವಾ ಸ್ಟೇನ್ಲೆಸ್ ಸ್ಟೀಲ್ ರಾಡ್ ನ ಸಹಾಯದಿಂದ ಈ ಕಡೆ ಇದೇನು ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಆಗುತ್ತೆ ಅದರ ಆಪೋಸಿಟ್ ಅಲ್ಲಿ ಇರುವಂತಹ ಈ ಒಂದು ಕ್ಯಾಪ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ಆಗುತ್ತೆ. ಈ ರೀತಿಯಾಗಿ ನೀವು ಇದನ್ನ ರಿಮೂವ್ ಮಾಡಬಹುದು ರೊಟೇಟ್ ಮಾಡಿ. ಹಾಗೇನೆ ಇಲ್ಲಿ ನಿಮಗೆ ಬೇಕಾಗಿರುವಂತಹ ಕರ್ಟನ್ ಅನ್ನ ಹಾಕೊಳ್ಳಿ. ನಾನಿಲ್ಲಿ ಈ ಒಂದು ಕರ್ಟನ್ ಅನ್ನ ಹಾಕೊಳ್ತಾ ಇದ್ದೀನಿ. ನಂತರ ಇದನ್ನ ಇಲ್ಲಿ ಅಟ್ಯಾಚ್ ಮಾಡಿಬಿಟ್ರೆ ಆಯ್ತು. ಸೊ ವಾಪಸ್ ಅಟ್ಯಾಚ್ ಮಾಡಿದ್ರೆ ಇದು ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಇದಾದ ನಂತರ ಒಂದ್ ಸೈಡ್ ಏನು ರೊಟೇಟ್ ಮಾಡಿರುತ್ತೆ ಅದರ ಸಹಾಯದಿಂದ ನಿಮ್ಮ ಒಂದು ಬಾಗಿಲಿಗೆ ಎಷ್ಟು ಇದು ಅಡ್ಜಸ್ಟ್ ಆಗುತ್ತೋ ಅಷ್ಟು ಸೆಟ್ ಮಾಡಿಕೊಂಡು ಸ್ವಲ್ಪ ರೊಟೇಟ್ ಮಾಡಿದ್ರೆ ಆಯ್ತು. ನೋಡಿ ಈ ರೀತಿಯಾಗಿ ಸೆಟ್ ಮಾಡ್ಕೊಳ್ಳಿ ಮೊದಲು. ನಂತರ ಆ ರೊಟೇಟ್ ಮಾಡೋ ಸೈಡ್ ಏನಿದೆ ಅದನ್ನ ಎಕ್ಸ್ಟೆಂಡ್ ಮಾಡೋದು, ಆ ಕಡೆ ಸ್ವಲ್ಪ ರೊಟೇಟ್ ಮಾಡಿದ್ರೆ ಇದು ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ನೋಡ್ತಾ ಇರಬಹುದು ಈ ರೀತಿಯಾಗಿ ಗಟ್ಟಿಯಾಗಿ ಕೂತ್ಕೊಂಡಿರುವಂತದ್ದು. ಇದರ ಬೆಲೆ 500 ರೂಪಾಯಿ ಒಳಗಡೆನೆ ಇರುತ್ತೆ, ಅದಕ್ಕಿಂತ ಜಾಸ್ತಿ ಏನಾಗಲ್ಲ. 200 ರೂಪಾಯಿಗೂ ಕೂಡ ಸಿಗುತ್ತೆ, ಬಟ್ ಅದು ಪ್ಲಾಸ್ಟಿಕ್ ಮಟೀರಿಯಲ್ ಆಗಿರುತ್ತೆ, ಅದು ಅಷ್ಟೊಂದು ಲುಕ್ ಕಾಣಿಸಲ್ಲ. ಬಟ್ ಈ ಒಂದು ಪ್ರಾಡಕ್ಟ್ ಅನ್ನ ಬೈ ಮಾಡಿ, ಒನ್ ಟೈಮ್ ಬೈ ಅಷ್ಟೇನೆ. 5 ಫೀಟ್ಗಿಂತ ದೊಡ್ಡದಾಗಿರೋದ್ರಿಂದ ಕಿಟಕಿಗೂ ಕೂಡ ಯೂಸ್ ಮಾಡ್ಕೊಳ್ಬಹುದು. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇನೆ, ಬಟ್ ನೋಡೋದಕ್ಕಂತೂ ಸಖತ್ತಾಗಿರುತ್ತೆ.